ನಮಸ್ಕಾರ. 9ನೇ ತರಗತಿಯ ಗಣಿತ 1.3ದಲ್ಲಿ ಮೂರನೇ ಪ್ರಶ್ನೆಯನ್ನು ನಾನು ಮಾಡ್ತಾಯಿದ್ದೀನಿ ಸ್ನೇಹಿತರೆ. 0.66 ಇದ್ದಿದ್ದು 0.6 ಮೇಲೊಂದು ಗೆರೆ ಹಾಕಿದರೆ ಅದು 0.666 ಅಂತ ಆಗ್ತದೆ. ಈ ರೀತಿಯಾಗಿ ಮಾಡಿದರೆ ಇದನ್ನು ನಾವು ಯಾವ ರೀತಿಯಾಗಿ ಪುನರಾವರ್ತನೆ ಆಗ್ತದೆ, ಒಂದೇ ಅಂಕಿ ಪುನರಾವರ್ತನೆ ಆಗೋದ್ರಿಂದ ನಾವು ಇದನ್ನು 10ರಿಂದ ಗುಣಿಸಬೇಕಾಗ್ತದೆ. 0.666 ಎಕ್ಸ್ ಅಂತ ಪರಿಗಣಿಸೋಣ. ಇದು ಈ ಕಡೆ LHS ಮತ್ತು RHS ಅಂತ ತೊಗೊಳ್ಳೋಣ. 10x = 10 × 0.666 ಅಂತ ತೊಗೊಳ್ಳೋಣ. 10x ಬರೋಬ್ಬರಿ 6.66 ಆಗುತ್ತೆ. 10x = 6 + 0.66 ಆಗುತ್ತೆ. 10x = 6 + ನಾವು ಎಕ್ಸ್ ಅಂತ ಏನು ತೊಗೊಂಡಿದ್ದೀವಿ, 0.66 ಎಕ್ಸ್ ಅಂತ ತೊಗೊಂಡಿದ್ದೀವಿ. ಆದ್ದರಿಂದ 6 + ಎಕ್ಸ್ ಅಂತ ತೊಗೊಳ್ಳೋಣ. ಇಲ್ಲಿ 10x = 6 + ಎಕ್ಸ್ ಆಯಿತು. ಇದು 10x ಆ ಕಡೆ ಎಕ್ಸ್ ಇದೆ, ಇದು ಬರೋಬ್ಬರಿ ಚಿಹ್ನೆ ದಾಟಿ ಈ ಕಡೆ ಬಂತು ಅಂದರೆ -x ಆಗ್ತದೆ. =r ಮಾತ್ರ ಇಲ್ಲಿ ಉಳಿತದೆ. ಇಲ್ಲಿ 10x ಒಳಗೆ ಒಂದು x ಕಳೆದ್ರೆ 9x ಆಯಿತು. 9x = 6 ಆಯಿತು. x = 6 / 9 2/3. 2/3 ಅನ್ನು ಅವ್ರು ಏನು ಹೇಳಿದ್ದಾರೆ, p/q ರೂಪದಲ್ಲಿ ಇವುಗಳನ್ನು ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ. 2/3 ಆಗ್ತದೆ. ಇದನ್ನು p/q ರೂಪದಲ್ಲಿ ವ್ಯಕ್ತಪಡಿಸಿದ ಹಾಗೆ ಆಯಿತು. ನೋಡ್ತಾ ಸ್ನೇಹಿತರೆ, 0.6 ಇದ್ದದನ್ನು ಮಾತ್ರ ಅದನ್ನು ಒಂದು ಸಂಖ್ಯೆಯನ್ನು ಮಾತ್ರ ನಾವು ಇದನ್ನು 10ರಿಂದ ಗುಣಿಸಬೇಕಾಗ್ತದೆ. ಎರಡನೇ ಲೆಕ್ಕ ನೋಡ್ಬೋದು. 0.47 ಅಂತಿದೆ. 7 ಮೇಲೆ ಮಾತ್ರ ಗೆರೆ ಹಾಕಿದ್ದಾರೆ, ಅದನ್ನು ಎಕ್ಸ್ ಅಂತ ನಾವು ಪರಿಗಣಿಸೋಣ. ಇದನ್ನು 7 ಮಾತ್ರ ರಿಪೀಟ್ ಆಗಿದೆ ಅಂತ ಅರ್ಥ ಆಗ್ತದೆ. ಎಕ್ಸ್ಗೆ 10ರಿಂದ ಗುಣಿಸೋಣ. 10x = 10 × 4.777 ಆಗುತ್ತೆ. ಇಲ್ಲಿ 10x = 4.77 ಆಗುತ್ತೆ. ಇದನ್ನು ನಾವು ಹೆಂಗೆ ಹೊಡ್ಕೊಳ್ಳೋಣ ಅಂತಂದರೆ, ನಾವು ಎಕ್ಸ್ ಅಂತ ಏನು ತೊಗೊಂಡಿದ್ವಿ, 0.477 ಅಂತ ತೊಗೊಂಡಿದ್ದೀವಿ. ಅದಕ್ಕೆ ಅದನ್ನ ರೀತಿಯ ಹೊಂದಿಸೋಕ್ಕೆ 4.3 ಮತ್ತು 0.4 ಅಂತ ತೊಗೊಳ್ಳೋಣ. 4.3 + 0.4 4.7 ಆಗ್ತದೆ. ಅದಕ್ಕೆ ಈ 4.7ಗೆ ಅದು ಈಕ್ವಲ್ ಆಗ್ತದೆ. ಅದಕ್ಕೆ 4.3 ಹೊಡ್ಕೊಂಡು ನಾವು 4.3 + 0.477 ಅಂತ ತೊಗೊಂಡಿದ್ದೀವಿ. ಯಾಕಂದರೆ ಎಕ್ಸ್ ಬೆಲೆಗೆ ನಾವು ಸಮ ಮಾಡ್ಕೋಬೇಕು. ಅದನ್ನು ಎಕ್ಸ್ ನಾವು ಏನಂತ ತೊಗೊಂಡಿವಿ, 0.4777 ಅಂತ ತೊಗೊಂಡಿದ್ದೀವಿ. ಅದೇ ರೀತಿಯಾಗಿ ಈ 10x = 4.77 ಇದೆ. ಇದನ್ನು ನಾವು ಇಲ್ಲಿ ತೊಗೊಂಡಿದ್ದ ಪ್ರಕಾರ 4.3 + x ಅಂತ ತೊಗೋಬೇಕು. ಯಾಕಂದರೆ ಎಕ್ಸ್ಗೆ ನಾವು 0.477 ಅಂತ ತೊಗೊಂಡಿದ್ದೀವಿ. 0.477 ಸಪ್ರೇಟ್ ಮಾಡ್ಕೋಬೇಕಂದ್ರೆ 10x ಇಲ್ಲ ಎಕ್ಸ್ ಈ ಕಡೆ ತೊಗೊಳ್ಳೋಣ. 4.3 ಅಷ್ಟೇ ಉಳಿತದೆ ಅಲ್ಲಿ. ಆವಾಗ 10x ಒಳಗೆ 1x ಕಳೆನ 9x ಆಗ್ತದೆ. ಇಲ್ಲಿ 4.3 ಆಗ್ತದೆ. ಅಂಶ ಮತ್ತು ಛೇದ ಅಂತ ಪರಿಗಣಿಸಿದರೆ 4.3 ಅಂಶದಲ್ಲಿ ಬರ್ತದೆ, 9 ಛೇದದಲ್ಲಿ ಬರ್ತದೆ. ಇದು ಪಾಯಿಂಟ್ ಇರೋದ್ರಿಂದ ಛೇದ ಮತ್ತು ಅಂಶಕ್ಕೆ 10ರಿಂದ ಗುಣಿಸೋಣ. 10ರಿಂದ ಗುಣಿಸಿದ್ರೆ 43 / 90 ಆಗುತ್ತೆ. 9 × 90 ಆಗ್ತದೆ. ಇದೇನಾಗ್ತೈತಿ, p/q ರೂಪದಲ್ಲಿ ಇದನ್ನು ನಾವು ವ್ಯಕ್ತಪಡಿಸ್ತಾ ಮಾತಾಡೋದು. 0.47 ಮೇಲೆ ಬಾರ್ = p/q 43 / 10. ಇದು ಇದ್ರ ಇಂಪಾರ್ಟೆಂಟ್ ಏನಂತಂದರೆ 4.3 + 0.477 ಆಗ್ತದೆ. 4.3 + x ಆಗ್ತದೆ. ಯಾಕಂದ್ರೆ ನಾವು ಎಕ್ಸನ್ನು ಈಗ ಹಾಕಿ ತೊಗೊಂಡಿದ್ದೇವೆ ನೋಡಿರಿ. ಇಲ್ಲಿ 0.477 ಇದ್ದಿದ್ದನ್ನು ಎಕ್ಸ್ ಅಂತ ತೊಗೊಂಡಿದ್ದೇವೆ. ಅದಕ್ಕೆ ಮಾತ್ರ ನಾವು ಇದನ್ನು ಸೆಟ್ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ನೋಡಿರಿ 4.3 + 0.4 ಅಂತ ತೊಗೊಂಡಿವಿ. ಅದಕ್ಕೆ 4.7 ಆಗ್ತದೆ. ಈ 4.7 ಇಲ್ಲಿ ಸೆಟ್ ಮಾಡ್ತೇವೆ ನೋಡಿರಿ. 10x = 4.77 ಆಗ್ತದೆ. 10x = 4.3 + 0.4777 ಆಗ್ತದೆ. ಅದಕ್ಕೆ 4.3 ಬೇರೆ ಇಟ್ಕೊಂಡ್ಬಿಡೋಣ. 0.477ಕ್ಕೆ ನಾವು x ಅಂತ ತೊಗೊಳ್ಳೋಣ. ಹಾಗಾಗಿ ಏನಾಗ್ಬಿಡ್ತದೆ, ಅಲ್ಲಿ ಎಕ್ಸ್ ಅನ್ನೋದು ಸಪ್ರೇಟ್ ಬರ್ತದೆ. 4.3 ಅನ್ನೋದು ಬೇರೆ ಆಗ್ತದೆ. ಎಕ್ಸನ್ನು ಸಪ್ರೇಟ್ ಆಗಿರೋದ್ರಿಂದ 10 ಒಳಗೆ ಒಂದು ಕಳೆದ್ರೆ ಏನಾಗ್ತದೆ, 9 ಆಗ್ತದೆ. 9x ಉಳಿದ್ರೆ 4.3 ಉಳಿತದಲ್ಲಿ. ಅದನ್ನೇ 4.3 / x ಜೊತೆಗಿರೋ ಬೆಲೆಯನ್ನು 9ಕ್ಕೆ ಗುಣಿಸೋದು. ಎರಡೂ ಕಡೆ 4.3ನ 10ರಿಂದ ಗುಣಿ. ಯಾಕಂದರೆ ಒಂದೇ ಸಂಖ್ಯೆ ಐತಲ್ಲಿ. ಅಕಸ್ಮಾತ್ 2 ಸಂಖ್ಯೆ ಇತ್ತು ಅಂತಂದರೆ 100ರಿಂದ ಗುಣಿಸ್ಬೇಕಾಗಿತ್ತು. ಈ ರೀತಿಯಾಗಿ ಗುಣಿಸೋದ್ರಿಂದ 4.3 / 9 10 / 10 ಆಗಿರೋದ್ರಿಂದ ಇದು ಪೂರ್ತಿ ಸಂಖ್ಯೆ ಆಗ್ತದೆ. 43 / 90 ಆಗ್ತದೆ. p/q ರೂಪದಲ್ಲಿ ಇದನ್ನು ವ್ಯಕ್ತಪಡಿಸ್ಬೋದು. ಈ ವಿಡಿಯೋದಲ್ಲಿ ನಾವು 1.3ದ 2 ಲೆಕ್ಕಗಳನ್ನು, ಮೂರನೇ ಲೆಕ್ಕದಲ್ಲಿರುವ 2 ಲೆಕ್ಕಗಳನ್ನು ಬಿಡಿಸಲಾಗುತ್ತೆ. ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ನೋಟ್ಸ್ ಮಾಡೋದ್ರಿಂದ ನಿಮಗೆ ಸಹಾಯ ಆಗ್ತದೆ. ನಾನು ಹೇಳೋದೇನಾದರೂ ಫಾಸ್ಟ್ ಆಗಿದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಯಾವ ಲೆಕ್ಕ ಬೇಕು 9th 8th 9th 10th
ಯಾವ ಲೆಕ್ಕ ಬೇಕು ಅಂತ ಕಮೆಂಟ್ ಮಾಡಿದರೆ ನಾವು ಆ ಲೆಕ್ಕಗಳನ್ನು ಕೂಡ ಬಿಡಿಸೋ ಪ್ರಯತ್ನವನ್ನು ಮಾಡ್ತೀವಿ. ಧನ್ಯವಾದ.